ನಮಸ್ಕಾರ ವೀಕ್ಷಕರೇ. ನಾವಿಂದು ಒಂದು ವೃತ್ತಿಯಲ್ಲಿ ಇವರು ಆಕ್ಚುಲಿ ಶಿಕ್ಷಕರಾಗಿದ್ರು ಕೂಡ ಯಕ್ಷಗಾನದಲ್ಲಿ ಒಂದು ಒಲವು ಇರೋದ್ರಿಂದ ಯಕ್ಷಗಾನವನ್ನು ಒಂದು ತುಳಿಸ್ಕೊಂಡು ಹೋಗ್ತಿದ್ರ ಜೊತೆಗೆ ತಮ್ಮ ವೃತ್ತಿಯನ್ನು ನಡೆಸ್ಕೊಂಡು ಹೋಗ್ತಾ ಯಕ್ಷಗಾನವನ್ನು ಒಂದು ಕಲೆಯನ್ನು ಉತ್ತಮವಾಗಿ ಬಳಸಲಿಕ್ಕೆ ಕಾರಣಕರ್ತರಾದಂತ ನಮ್ಮ ಕನ್ನಪ್ಪ ಮಾಸ್ಟರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರಿಗೆ ಯಕ್ಷಗಾನದಲ್ಲಿ ಹೇಗೆ ಒಲವು ಮೂಡ್ತು, ಅವ್ರು ಹೇಗೆ ವೃತ್ತಿಯ ಜೊತೆಗೆ ಯಕ್ಷಗಾನ ಹೇಗೆ ತುಳಿಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ಅವರ ಕಿರುಪರಿಚಯ ಮೂಲಕ ಮುಂದುವರ್ಸೋಣ. ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ನಾನು ಸ್ವಾಗತ ಕೊಡ್ತೀನಿ. ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರು ತಿಳಿಸ್ಕೊಳ್ಬೇಕು. ನನ್ನ ಹೆಸರು ಕನ್ನಪ್ಪ ಮಾಸ್ಟರ್ ಅಂತ ಹೇಳಿ. ಈಗ ವೃತ್ತಿ ಆರಂಭ ಆದ್ಮೇಲೆ ಕನ್ನಪ್ಪ ಮಾಸ್ಟರ್ ಅಂತ ಕರೀತಾರೆ. ಮೂಲತಃ ನನ್ನ ಕನ್ನಪ್ಪ ಅಂತಾನೆ ಕರೀತಾ ಇದ್ರು. ನಾನು ಹುಟ್ಟಿದ್ದು ಸಾಗರ ತಾಲೂಕು ತಡಗಳಲ್ಲೇ ಒಂದು ಗ್ರಾಮದಲ್ಲಿ, ಚಿಕ್ಕ ಗ್ರಾಮದಲ್ಲಿ, ತುಂಬಾ ಕುಗ್ರಾಮ ಅಂತಲೂ ಸಹ ಹೇಳ್ಬೋದು. ಈ ಗ್ರಾಮದಲ್ಲಿ ನಾನು ಹುಟ್ಟಿದವ. ಇಲ್ಲಿಗೆ ನಾನು 1975ರಲ್ಲಿ ಹುಟ್ಟಿದವನು. 24 ಮೇ 1975ರಲ್ಲಿ ನನ್ನ ಹುಟ್ಟಾಯಿತು. ನನ್ನ ತಂದೆ ವೃತ್ತಿಯಲ್ಲಿ ಕೃಷಿಕರು, ಕೆರೆಯಪ್ಪ ಅಂಥೇಳಿ, ತಾಯಿ ದೇವಮ್ಮ ಅಂಥೇಳಿ. ಅವರಿಗೆ 5 ಜನ ಮಕ್ಕಳು. 5 ಜನರಲ್ಲಿ ನಾನು ದೊಡ್ಡವನು, ಕನ್ನಪ್ಪ ಅಂಥೇಳಿ. ನಾನು ಬಾಲ್ಯದಲ್ಲಿ ನಮ್ಮೂರಿನ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣವನ್ನು ಪೂರೈಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೈಸ್ಕೂಲನ್ನು ನಾನು ತಾಳಗುಪ್ಪದ ನಾಲಂದ ಪದವಿ ಪೂರ್ವ ಕಾಲೇಜು ಅಲ್ಲಿ ಹಾಸ್ಟೆಲ್ನಲ್ಲಿದ್ದುಕೊಂಡು 8ನೇ ತರಗತಿಯಿಂದ PUCವರೆಗೆ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ. ಆನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾನು ಪದವಿ ಶಿಕ್ಷಣವನ್ನು ಪಡೆಯುವುದಕ್ಕಾಗಿ ಸಾಗರದ ಪ್ರತಿಷ್ಠಿತ ಲಾಲ್ ಬಹದ್ದೂರ್ ಕಾಲೇಜ್, LB ಕಾಲೇಜ್ ಅಂತ ಹೇಳ್ತೀವಿ, ಆ LB ಕಾಲೇಜಿನಲ್ಲಿ ಪ್ರಥಮ BA ತರಗತಿಗೆ ಪ್ರವೇಶವನ್ನು ಪಡೆದೆ. ಅಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. ವಿದ್ಯಾಭ್ಯಾಸ ಇದು 2ನೇ ವರ್ಷದಲ್ಲಿ ನಡೀತಾ ಇರುವ ಆ ಕಾಲದಲ್ಲಿ ನಮ್ಮ ತಂದೆಯವರು ಅಕಾಲಿಕವಾಗಿ ಮರಣವನ್ನು ಹೊಂದ್ತಾರೆ. ಹಾಗಾಗಿ ಮನೆಯ ಸಂಪೂರ್ಣವಾದಂಥ ಜವಾಬ್ದಾರಿ ನನ್ನ ತಲೆ ಮೇಲೆ ಬೀಳುತ್ತೆ. ಅದರಿಂದ ಕೊನೆಯ ವರ್ಷದಲ್ಲಿದ್ದಂಥ ನಾನು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಬಾರ್ದು ಅಂತ ಹೇಳಿ ಕೊನೆಯ ವರ್ಷದ ಪದವಿ ತರಗತಿಯನ್ನು ಪೂರೈಸಿದೆ. ಆನಂತರದಲ್ಲಿ ಇನ್ನೂ ನನಗೆ ವಿದ್ಯಾಭ್ಯಾಸ ಬೇಡ, ಇನ್ನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದಾಗಿ ತರಗತಿಯನ್ನು BA ಮುಗಿದ ನಂತರ ನಾನು ನನ್ನ ವಿದ್ಯಾಭ್ಯಾಸಕ್ಕೆ ವಿರಾಮ ಹೇಳಬೇಕು ಅಂತ ಇದ್ದ ಸ್ಥಳದ ಕಾಲದಲ್ಲಿ ನನಗೆ ಆಕಸ್ಮಿಕವಾಗಿ ನಮ್ಮ ಹತ್ತಿರದವರು, ರಿಲೇಷನ್ ಅಂತ ನಾವು ಹೇಳ್ತೀವಿ, ಅವರು ನಮಗೆ ಕನಸೆಯಲ್ಲಿದ್ದಾರೆ, ಗೋವಿಂದಪ್ಪ ಅಂತೇಳಿ. ಅವರು ಒಂದು ಪ್ರೌಢಶಾಲೆಯನ್ನು ಆರಂಭ ಮಾಡ್ತಾರೆ. ಈ ಭಾಗದಲ್ಲಿ ಪ್ರೌಢಶಾಲೆಗಳಿಲ್ಲ. ಈ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಪ್ರೌಢ ಶಿಕ್ಷಣ ತುಂಬ ಒಂದು ಮರೀಚಿಕೆಯಾಗಿತ್ತು. ದೂರದ ಊರುಗಳಿಗೆ ಹೋಗ್ಬೇಕಾಗಿತ್ತು. ಸುತ್ತಲೂ ಅಂತಂದ್ರೆ ಇಲ್ಲಿ ಕವಚೂರಿಗೆ ಹೋಗ್ಬೇಕಾಗಿತ್ತು, ಇಲ್ಲಾಂದ್ರೆ ತಾಳಗುಪ್ಪಕ್ಕೆ ಬರಬೇಕಾಗಿತ್ತು, ಇಲ್ಲಾಂದ್ರೆ ಸಾಗರಕ್ಕೆ ಹೋಗ್ಬೇಕಾಗಿತ್ತು. ಪಕ್ಕದಲ್ಲಿ ಯಾವುದು ಸ್ಕೂಲ್ಗಳಿರಲಿಲ್ಲ. ಹಾಗಾಗಿ ಈ ಭಾಗದ ಮಕ್ಕಳ ಶೈಕ್ಷಣಿಕ ಜೀವನವನ್ನ ಸಬಲಗೊಳಿಸೋದಕ್ಕೋಸ್ಕರವಾಗಿ ದೂರದೃಷ್ಟಿತ್ವವನ್ನು ಹೊಂದಿರತಕ್ಕಂಥವರುಗಳು ಇಲ್ಲಿ ಒಂದು ಶಾಲೆಯನ್ನು ಆರಂಭ ಮಾಡಿದ್ರು. ಆ ಶಾಲೆಯಲ್ಲಿ ಆರಂಭದಲ್ಲಿ ಶಿಕ್ಷಕರ ಕೊರತೆ ಇದ್ದದ್ರಿಂದಾಗಿ, ನಾನೊಬ್ಬ ಪದವೀಧರನಾದ್ರಿಂದಾಗಿ ನನ್ನನ್ನು ಅಲ್ಲಿ ಶಾಲೆಗೆ ನೀವು ಒಬ್ಬ ಶಿಕ್ಷಕರಾಗಿ ಸೇರ್ಕೊಳ್ಳಿ ಅಂತ ಹೇಳಿ ಸೇರಿಸಿದ್ರು. ಬಟ್ ಆವಾಗ ಆ ಕಾಲದಲ್ಲಿ ಏನಿತ್ತಪ್ಪ ಅಂತಂದ್ರೆ, ಯಾವುದೇ ಶಿಕ್ಷಣ ಸಂಸ್ಥೆಗಳು 3 ವರ್ಷ ತಮ್ಮ ಸೇವೆಯನ್ನ ಪೂರೈಸಿದರೆ 3 ವರ್ಷದ ನಂತರದಲ್ಲಿ ಸರ್ಕಾರದ ಅನುದಾನಕ್ಕೆ ಒಳಪಡುತ್ತೆ ಎನ್ನುವಂತ ಒಂದು ನೀತಿ ಇತ್ತು. ಹಾಗಾಗಿ ನೀವು 3 ವರ್ಷದ ನಂತರದಲ್ಲಿ ನೀವು ಸರ್ಕಾರ ನಿಮಗೆ ಅನುದಾನ ಕೊಡುತ್ತೆ ಸ್ಕೂಲಿಗೆ, ನೀವು ಅಧಿಕೃತವಾಗಿ ಇಲ್ಲಿ ನೀವೊಬ್ಬರ ಶಿಕ್ಷಕರಾಗಿ ಸೇವೆಯನ್ನು ಮಾಡಬಹುದು, ಹಾಗಾಗಿ ನೀವು ಇಲ್ಲಿ ಸೇರ್ಕೊಳ್ಳಿ ಅಂತೇಳಿ ನನ್ನನ್ನು ಅಲ್ಲಿ ಸೇರಿಸಿದ್ರು. ಮನೆಯ ಕೆಲಸದ ಜೊತೆಗೆ ಶಾಲೆಗೂ ಸಹ ನಾನು ಹೋಗಿ ಬರ್ತಾ ನನ್ನ ಜೀವನವನ್ನ ಪ್ರಾರಂಭ ಮಾಡಿದೆ ನಾನು. ಸೊ ಪ್ರಾರಂಭದಲ್ಲಿ ನನಗೆ ಬಹಳಷ್ಟು ದೊಡ್ಡ ಸವಾಲುಗಳು ಬಂದಿದ್ವು. ಒಂದು, ಮನೆಯಲ್ಲಿ ನಾವು ಬಹಳಷ್ಟು ಸ್ಥಿತಿವಂತರೇನಲ್ಲ, ಹಾಗಾಗಿ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಳ್ಬೇಕು. ಆಮೇಲೆ ಶಾಲೆಯಲ್ಲಿ ಸಂಬಳ ಇಲ್ಲದೆ ನಾವು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ನಾವು ನಮ್ಮ ಡ್ಯೂಟಿಯನ್ನು ಮಾಡಿ ಬರಬೇಕು. ಹಾಗಾಗಿ ಜೀವನ ಅಂತಕ್ಕಂಥದ್ದು ತುಂಬ ಕಷ್ಟ ಆಗಿತ್ತು. ಇದಕ್ಕಿಂತ ಮೊದಲು ನಾನು PUCನಲ್ಲಿದ್ದಾವಾಗ ನನಗೆ ಯಕ್ಷಗಾನದ ಒಲವು ಮೂಡಿತು. ತಮ್ಮ ಊರಿನಲ್ಲಿ ಇರ್ತಕ್ಕಂಥ ಕೆಲವಷ್ಟು ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಆ ಊರಲ್ಲಿ ಯಕ್ಷಗಾನವನ್ನು ಮಾಡ್ತಾರೆ, ಈ ಊರಲ್ಲಿ ಯಕ್ಷಗಾನ ಮಾಡ್ತಾರೆ, ನಮ್ಮೂರಲ್ಲಿ ನಾವು ಕಲಿತು ನಾವು ಯಾಕೆ ಯಕ್ಷಗಾನ ಮಾಡಬಾರ್ದು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದು ಎಲ್ಲರೂ ಒಂದಿಷ್ಟು ಸಂಘಟನೆ ಮಾಡಿಕೊಂಡು ಯಕ್ಷಗಾನದ ತರಬೇತಿಯನ್ನು ಅವರನ್ನು ಕರೆಸ್ಕೊಂಡು, ಗುರುಗಳನ್ನು ಕರೆಸ್ಕೊಂಡು ನಮ್ಮೂರಲ್ಲಿ ಯಕ್ಷಗಾನ ತರಬೇತಿಯನ್ನು ಪ್ರಾರಂಭ ಮಾಡಿ ನಾವು ಈ ವೃತ್ತಿಯಾಗಿ ಸ್ವೀಕಾರ ಮಾಡಬೇಕು ಅಂತಲ್ಲ, ವರ್ಷದಲ್ಲಿ 1 ಅಥವಾ 2 ಆಟಗಳು ಹವ್ಯಾಸಿಯಾಗಿ ನಾವು
ಒಂದು ನಮ್ಮ ಊರಲ್ಲಿ ನಡೀತಕ್ಕಂಥ ಪ್ರಮುಖ ಹಬ್ಬ ಹರಿದಿನಗಳಿಗೆ ನಾವು ಕಾರ್ತಿಕೋತ್ಸವ ಅಂತ ಜೋರಾಗಿ ಮಾಡ್ತಾರೆ ನಮ್ಮೂರಲ್ಲಿ. ಆಮೇಲೆ ಮತ್ತೊಂದು ಹಾಲಹಬ್ಬ, ಮಾರಿ ಹಬ್ಬ ಅಂತ ಹೇಳಿ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಒಂದು ಪ್ರದರ್ಶನ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಿ ಎಲ್ಲರೂ ಸೇರ್ಕೊಂಡು ಕಲಿಯೋದಕ್ಕೆ ಆರಂಭ ಮಾಡಿದ್ರು. ಅದ್ರಲ್ಲಿ ನನಗೆ ಆಸಕ್ತಿ ಇದ್ದಿದ್ರಿಂದಾಗಿ ನಾನು ಅದರಲ್ಲಿ ಹೋಗಿ ಸೇರ್ಕೊಂಡೆ. ಆರಂಭದಲ್ಲಿ ಕಲಿಯುವಾಗ ಆ ಕಲಿಕೆಗಾಗಿ ಬರ್ತಕ್ಕಂಥ ಏನು ನಾನು ಕಲಿತೀನಿ ಅಂತ ಹೇಳ್ಕೊಂಡು ಬಂದಿರೋರು ನೂರಾರು ಜನ, ಬಹಳಷ್ಟು ಜನ. ಕಲಿತಾ 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 ಇದು ಕಷ್ಟ ಆಗುತ್ತೆ ಅಂತ ಹೇಳಿ ಕೆಲವರಿಗೆ ಅದು ತಲೆ ಒಳಗೆ ಹೋಗ್ಲೇ ಇಲ್ಲ. ಹಾಗಾಗಿ ಅವರು ಎಲ್ಲ ಕಳ್ಸ್ಕೊಂಡು ಬಂದ್ರು. ಆದ್ರೆ ಬಿಡ್ಲೇಬಾರ್ದು, ಆರಂಭ ಮಾಡಿದ್ಮೇಲೆ ನಾವು ಅದನ್ನ ಬಿಡಬಾರ್ದು. 1 ವರ್ಷ ಒಂದು ಪ್ರದರ್ಶನ ಆದ್ರೂ ಮಾಡ್ಬೇಕು ಅಂತ ಹೇಳಿ ನಾವು ಒಂದಿಷ್ಟು ಜನ, ಒಂದು 10 ಜನ ಉಳ್ಕೊಂಡ್ವಿ ಲಾಸ್ಟ್ಗೆ. ಅದನ್ನ ಮುಂದುವರ್ಸ್ಕೊಂಡು ಹೋದ್ವಿ. ನಮಗೆ ಆ ಕಾಲದಕ್ಕೆ ಗುರುಗಳಾಗಿ ಬಂದವರು ಸಿದ್ದಾಪುರ ತಾಲೂಕಿನ ಹಣಜಿಬೈಲ್ ಬಾಬುರಾಜ್ ಹೆಗಡೆ, ಬಾಬುರಾವ್ ಅಂತ ಹೇಳಿ ನಾವು ಕರಿತೇವೆ, ಬಾಬುರಾಜ್ ಹೆಗಡೆ. ಆಮೇಲೆ ಸಾಲಿಗ್ರಾಮ್ ಮೇಳದಲ್ಲಿ ಆಗ ಅವರು ವೃತ್ತಿಯಲ್ಲಿದ್ರು, ವೇಷಧಾರಿಯಾಗಿದ್ರು, ಅಣಜಿಬೈಲ್ ಪ್ರಭಾಕರ ಹೆಗಡೆ ಅಂತ ಹೇಳಿ. ಮತ್ತೊಬ್ರು ಹಾಲಾಡಿ ಮೇಳದಲ್ಲಿ ಅವರು ಮದ್ದಲೆಗಾರರಾಗಿ ಕೆಲಸ ಮಾಡ್ತಾ ಇದ್ರು, ಶ್ರೀಕಾಂತ್ ಹೆಗಡೆ ಅಂತ ಹೇಳಿ. ಅವರು 3 ಜನ ನಮಗೆ ತರಬೇತಿಯನ್ನು ಕೊಡುವುದಕ್ಕಾಗಿ ಬರ್ತಾ ಇದ್ರು. ಆವಾಗ ಬೈಕ್ಗಳು ಇಲ್ಲ, ಯಾವುದೇ ವೆಹಿಕಲ್ಗಳು ಇಲ್ಲ. ರಾತ್ರಿ ಹಣಜಿಬೈಲ್ನಿಂದ, ಸಿದ್ದಾಪುರ ತಾಲೂಕಿನ ಹಣಜಿಬೈಲ್ನಿಂದ ಸೈಕಲ್ ಹುಡ್ಕೊಂಡು ನಮ್ಮ ಊರಿಗೆ ಬರ್ತಿದ್ರು. ನಮಗೆ ತರಬೇತಿಯನ್ನು ಕೊಟ್ಟು ರಾತ್ರಿ ಅವರು ಅಲ್ಲೇ ಉಳ್ಕೊಳ್ತಿದ್ರು. ನಾವು ನಮ್ಮ ಮನೆಗೆ ಬರ್ತಿದ್ವಿ. ಬೆಳಗಿನ ಜಾವ ಎದ್ದು ಅವ್ರು ಸೈಕಲ್ ಹೊತ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಹಾಗೆ ವಾರದಲ್ಲಿ 1 ಅಥವಾ 2 ದಿನ ತರಬೇತಿ ಬರ್ತಾ ಇದ್ರು. ಹೀಗೆ ತರಬೇತಿಯನ್ನು ಮಾಡಿ ಆ ವರ್ಷ ಒಂದು ಆಟ ಮಾಡ್ಬೇಕು ತರಬೇತಿ ಪಡೆದೆ. ತರಬೇತಿ ಪಡ್ಕೊಂಡು ಆ ವರ್ಷ ಆಟ ಮಾಡ್ಬೇಕು ಅಂತ ಆಯ್ತು. ಯಾವ ಪ್ರಸಂಗ ಅಂತ ಆದವಾಗ ಕರ್ಣಾರ್ಜುನ ಅಂತ ಹೇಳಿ, ಈ ಮೊದ್ಲು ನಮ್ಮ ಊರಲ್ಲಿ ಮೂಡ್ಲಪಾಯ ಅಂತ ಮಾಡ್ತಿದ್ರು, ದೊಡ್ಡಾಟ ಅಂತ ಕೇಳಿದ್ರಿ ನೀವು. ಆ ದೊಡ್ಡಾಟವನ್ನ ಮಾಡ್ತಾ ಇದ್ರು. ಅದನ್ನೆಲ್ಲ ನೋಡಿದವರು ಇದ್ರು. ದೊಡ್ಡಾಟವನ್ನ ನೋಡಿದವಾಗ ಏನು ಕರ್ಣಪರ್ವ ಇಂಥ ಪ್ರಸಂಗಗಳನ್ನೆಲ್ಲ ನೋಡಿದವರು ಇದ್ರು. ಕೃಷ್ಣಾರ್ಜುನ ಇದೆಲ್ಲ ನೋಡಿದವರು ಇದ್ರು. ಹಾಗಾಗಿ ಕರ್ಣಾರ್ಜುನ ಮಾಡ್ಬೇಕು ಅಂತ ಆಯ್ತು. ಕರ್ಣಾರ್ಜುನದಲ್ಲಿ ನನಗೆ ನನ್ನ ಈ ಚಟುವಟಿಕೆಯನ್ನು ಗಮನಿಸಿ ನನ್ನ ಗುರುಗಳಾದಂತ ದಿವಂಗತ ಬಾಬು ಹೆಗಡೆಯವರು, ನಮ್ಮ ಗುರುಗಳಾದಂತ ಪ್ರಭಾಕರ ಹಣಜಿಬೈಯವರು ನನ್ನ ಕಾಲಾಟ ಮತ್ತೆ ನನ್ನ ಆ ಒಂದು ಚುರುಕುತನವನ್ನು ನೋಡಿ ಇವರಿಗೆ ಕೃಷ್ಣನ ಪಾತ್ರ ಇವರಿಗೆ ಸರಿಯಾಗುತ್ತೆ, ಕೃಷ್ಣನ ಪಾತ್ರ ನನಗೇ ಕೊಟ್ರು. ಆಮೇಲೆ ಅವರು ವಾರದಲ್ಲಿ 1 ದಿನ ತರಬೇತಿಗೆ ಬರ್ತಿದ್ರಲ್ಲ, ಉಳಿದ ದಿನಗಳಲ್ಲಿ ನಮ್ಮೂರ ಇತರ ಏನು ಕಲಾವಿದರಿದ್ರು ಅವರಿಗೆ ತರಬೇತಿ ಮಾಡುವ ಜವಾಬ್ದಾರಿ ನನಗೆ ಕೊಟ್ಟರು. ನೀವು ಇವರಿಗೆ ಈ ತಾಳಗಳನ್ನು ಹೇಳ್ಕೊಡ್ಬೇಕು, ಈ ಅಭಿನಯವನ್ನು ಹೇಳ್ಕೊಡ್ಬೇಕು, ಈ ರೀತಿ ಮಾತಿನ ಶೈಲಿಯನ್ನು ಹೇಳ್ಕೊಡ್ಬೇಕು ಅಂತೇಳಿ ನನ್ನನ್ನ ಅವರು ಪ್ರೇರೇಪಿಸಿ ಅವರಿಗೆ ತರಬೇತಿ ಕೊಡೋದಕ್ಕೆ ನನಗೆ ಹೇಳ್ತಾ ಇದ್ರು. ಅಂತೂ ಆ ವರ್ಷ ಪ್ರಪ್ರಥಮವಾಗಿ ನಾನು ಯಕ್ಷರಂಗಕ್ಕೆ ಕಾಲಿಟ್ಟದ್ದು ಕೃಷ್ಣನ ಪಾತ್ರದ ಮೂಲಕವಾಗಿ ನಾನು ಯಕ್ಷಗಾನ ಪ್ರವೇಶ ಮಾಡಿದೆ. ವರ್ಷಕ್ಕೆ ಹೀಗೆ 1-2 ಕಾರ್ಯಕ್ರಮಗಳನ್ನು ಮಾಡ್ತಾ ಹೋದ್ವಿ. ನಮಗೆ ನಮ್ಮ ಬಾಬುರಾಯರೇನಿದ್ರು ಅವರು ವೇಷಭೂಷಣ ತಯಾರಕರು ಹೌದು. ಆಮೇಲೆ ಭಾಗವತಿಕೆ ಮಾಡ್ತಾ ಇದ್ರು. ಅನೇಕ ಕಡೆಗೆ ಇಂತಹ ವಿದ್ಯಾರ್ಥಿಗಳನ್ನ ಸಂಘಟಿಸಿ ಕೆಲವು ಕಡೆಗಳಲ್ಲಿ ಹೋಗಿ ಅವರು ಯಕ್ಷಗಾನದ ತರಬೇತಿಯನ್ನು ಕೊಟ್ಟು ಆಯಾ ಊರಲ್ಲಿ ಯಕ್ಷಗಾನದ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ರು. ಅವರು ನಮಗೊಂದೇ ಅಲ್ಲ, ಅನೇಕ ವಿದ್ಯಾರ್ಥಿಗಳಿಗೆ ಗುರುಗಳಾಗಿದ್ರು. ಸೊ ಅವರು ಏನ್ ಮಾಡಿದ್ರು ಅಂತಂದ್ರೆ, ಹೀಗೆ ಬೇರೆ ಕಡೆಗೆ ಯಕ್ಷಗಾನಕ್ಕೆ ಹೋಗುವಾಗ ಯಕ್ಷಗಾನದ ನೃತ್ಯವನ್ನ ಹೇಳ್ಕೊಡುವುದಕ್ಕೆ ಕೆಲವು ಸಾರಿ ನನ್ನನ್ನೇ ಕರ್ಕೊಂಡು ಹೋಗ್ತಾ ಇದ್ರು. ನೀನೇ ಬರಬೇಕು ನನ್ನ ಜೊತೆಗೆ, ನೀನು ನೃತ್ಯವನ್ನು ಹೇಳ್ಕೊಡ್ಬೇಕು ಅಂತ ಹೇಳಿ. ಹಾಗೆ ಮುಂದುವರಿತಾ ಆಮೇಲೆ ಅವರು ಹೊರಗಡೆಗೆ ಆಟಗಳನ್ನು ಮಾಡ್ಲಿಕ್ಕೆ ಆಟ ಏನು ಮಾಡ್ತಾ ಇದ್ರು, ವೇಷಭೂಷಣ ತಗೊಂಡು ಬಾಡಿಗೆಗೆ ಹೋಗ್ತಾ ಇದ್ರು. ಅಲ್ಲಿಗೆ ಹೋಗುವಾಗ ನನ್ನನ್ನೇ ಕರ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಏನ್ ಮಾಡಿದ್ರು, ಅವರು ಇವನಿಗೆ ಆಸಕ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನನ್ನನ್ನ ತಮ್ಮ ಜೊತೆಯಲ್ಲಿ ಬೆಳೆಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಿಜವಾಗಿಯೂ ಅವರ ಆ ಜೊತೆಯಲ್ಲಿ ಮಾಡಿದ ಒಡನಾಟಗಳು ಇವತ್ತಿಗೂ ಸಹ ನನ್ನ ಕಣ್ಮುಂದಿದೆ. ಅವರು ನನಗೆ ಅಷ್ಟೊಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನನ್ನನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ಬೆಳೆಯುವುದಕ್ಕೆ ತುಂಬಾ ಸಹಕಾರವನ್ನು ಅವರು ನೀಡಿದ್ದಾರೆ. ಒಳ್ಳೊಳ್ಳೆ ಪಾತ್ರಗಳನ್ನು ಕೊಡುವ ಮೂಲಕವಾಗಿ ನನ್ನನ್ನು ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಬೆಳೆಸಿದ್ರು. ಹಾಗಂತ ನಾನು ಮೊದಲು ಆರಂಭ ಮಾಡಿದ್ದು ಕಟ್ಟು ವೇಷದಿಂದ, ಕೃಷ್ಣನ ಪಾತ್ರದಿಂದ ಆರಂಭ ಮಾಡಿದೆ. ಆ ನಂತರದಲ್ಲಿ ನಾನು ಸ್ತ್ರೀ ವೇಷಕ್ಕೆ ವಾಲಿದೆ. ಸ್ತ್ರೀ ವೇಷಕ್ಕೆ ಹೇಗಪ್ಪ ಬಂದೆ ಅಂತಂದ್ರೆ, ಇಲ್ಲಿ ತಾಳಗುಪ್ಪದ ಸಮೀಪದಲ್ಲಿ ಪಡಾಗೋಡು ಅಂತ ಹೇಳಿ ಒಂದು ಊರಿದೆ. ಅಲ್ಲಿ ಒಂದು ಯಕ್ಷಗಾನ ಪ್ರದರ್ಶನ ಇತ್ತು. ಆ ಯಕ್ಷಗಾನ ಪ್ರದರ್ಶನದಲ್ಲಿ ರಾಜ ಉಗ್ರಸೇನ ಅಂತ ಒಂದು ಪ್ರಸಂಗ. ಆ ಪ್ರಸಂಗದಲ್ಲಿ ರುಚಿಮತಿಯನ್ನು ಮಾಡ್ಲಿಕ್ಕೆ ಯಾರು ಇಲ್ಲ. ಆಗ ದೊಡ್ಡ ಕಲಾವಿದರ ಕೂಟ ಏನಲ್ಲ ನಮ್ಮದು, ಸಣ್ಣ ಸ್ಥಳೀಯ ಕಲಾವಿದರ ಕೂಟ ಆಗಿತ್ತು.
ಹಾಗಿದ್ದಾಗ ಅಲ್ಲಿ ರುಚಿಮತಿ ಪಾತ್ರವನ್ನು ಮಾಡೋರು ಯಾರು ಇಲ್ಲದೆ ಇರೋದ್ರಿಂದಾಗಿ ಗುರುಗಳು ನನಗೆ ಹೇಳಿದ್ರು, ಬಾಬರಾಯರು, ಇಲ್ಲ ನೀನು ರುಚಿಮತಿ ಪಾತ್ರವನ್ನು ಮಾಡ್ಬೇಕು, ನಿನಗಾಗುತ್ತೆ ಅಂತ. ನನಗೆ ಮೊದಲು ಸ್ತ್ರೀ ವೇಷ ಆಗೋದಿಲ್ಲ, ನನಗ್ ಬೇಡ, ನಾನ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೆ. ಇಲ್ಲ ನೀನೇ ಮಾಡ್ಬೇಕು, ಇಲ್ಲ ಅಂತಂದ್ರೆ ಇವತ್ತು ಆಟ ನಡೆಯೋದೇ ಇಲ್ಲ, ಆಟ ಬಂದ್ ಮಾಡ್ಬೇಕಾಗತ್ತೆ, ಹಾಗಾಗಿ ಈ ಪಾತ್ರ ಬಿಡುವಾಗಿಲ್ಲ, ನೀನೇ ಮಾಡ್ಬೇಕು ಅಂತ ಹೇಳಿ ನನ್ನನ್ನ ಅಲ್ಲಿ ಒತ್ತಾಯಪೂರ್ವಕವಾಗಿ ಅವರೇ ನನಗೆ ಸೀರೆ ಉಟ್ಕೊಳ್ಳಿಕ್ ಬರ್ತಾ ಇಲ್ಲ, ನನಗೆ ಸ್ತ್ರೀ ವೇಷದ ಮೇಕಪ್, ಯಾರಿಗೂ ನಮಗೆ ಆವಾಗ ಕಾಲದಲ್ಲಿ ಮೇಕಪ್ ಮಾಡ್ಕೊಳ್ಳಿಕ್ ಬರ್ತಿರ್ಲಿಲ್ಲ, ಅವರೇ ನಮಗೆಲ್ಲ ಮೇಕಪ್ ಮಾಡಿ ವೇಷಭೂಷಣಗಳನ್ನೆಲ್ಲ ತೊಡಸಿ ನಮ್ಮನ್ನ ರಂಗಕ್ಕೆ ಬಿಡ್ತಾ ಇದ್ರು. ಆವಾಗ ಸೀರೆ ಉಟ್ಕೊಳ್ಳಿಕ್ಕೂ ಬರ್ತಿರ್ಲಿಲ್ಲ, ಮೇಕಪ್ ಮಾಡ್ಕೊಳ್ಳಿಕ್ ಬರ್ತಿರ್ಲಿಲ್ಲ, ನಾನೇ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರ ಮಗ ಒಬ್ಬರಿದ್ದಾರೆ, ಕೇಶವಣ್ಣ ಅಂತ ಹೇಳಿ, ನಾವು ಕೇಶವಣ್ಣ ಅಂತಾನೆ ಕರಿತೀವಿ. ಅವರು ನನಗೆ ಮೇಕಪ್ ಮಾಡಿ ನನಗೆ ಎಲ್ಲ ವೇಷಭೂಷಣಗಳನ್ನ ಮಾಡಿಸಿ ನನ್ನನ್ನ ಸ್ತ್ರೀ ವೇಷ ಮಾಡಿ ಬಿಟ್ರು. ನನ್ನ ಕನ್ನಡಿಯಲ್ಲಿ ನಾನು ನನ್ನ ಮುಖ ನೋಡ್ಕೊಂಡವಾಗ ಹೌದಲ್ಲ, ಸ್ತ್ರೀ ವೇಷ ನನಗೊಂದು ಒಗ್ಗುತ್ತೆ ಅನ್ನೋ ಭಾವನೆಯಿಂದಾಗಿ ಆಮೇಲೆ ನಾನು ಅದನ್ನ ತಾತ್ಸಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆಮೇಲೆ ಅದನ್ನೇ ಮಾಡ್ತಾ ಆಮೇಲೆ ಸ್ತ್ರೀ ವೇಷಕ್ಕೆ ನಾನು ಹೋಲ್ಕೊಂಡೆ, ಇದು ಗಂಡು ವೇಷ ಬಿಟ್ಟೆ ಸ್ತ್ರೀ ವೇಷವನ್ನ ನಾನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಹೆಚ್ಚಿಗೆ ಇಷ್ಟಪಡೋದು ಸ್ತ್ರೀ ವೇಷದಲ್ಲೇ ನನ್ನನ್ನು ಹೆಚ್ಚಾಗಿ ಇಷ್ಟಪಟ್ಟಿದ್ದು. ಎಲ್ಲರೂ ನೋಡಿದ್ದು ಈಗ ಸ್ತ್ರೀ ವೇಷದಲ್ಲೇ ನನ್ನ ನೋಡಿದ್ರು. ಕನ್ನಪ್ಪ ಮಾಸ್ಟ್ರು ಅಂತಂದ್ರೆ ಸ್ತ್ರೀ ವೇಷ ಅಂತ ಯಾರು ಅಂತ ಕೇಳಿದ್ರೆ ಈ ಕನ್ನಪ್ಪ ಮಾಸ್ಟ್ರು. ಹಾಗೆ ಊರಲ್ಲಿ 1-2-3 ಆಟ ಮಾಡ್ಕೊಂಡು ಇದ್ದಂತವನು ನಾನು ಒಂದ್ಸಾರಿ ನಮ್ಮ ಊರಿನ ನಮ್ಮ ಶಾಲೆಯಲ್ಲಿ ನಾನು ಏನು ಈಗ ಶಾಲೆಯಲ್ಲಿ ವೃತ್ತಿ ಮಾಡ್ತಾ ಇದ್ದೀನಿ, ಆ ವೃತ್ತಿ ಮಾಡುವ ಆ ಶಾಲೆಯಲ್ಲಿ ಒಬ್ಬ KT ಗಣಪತಿ ಅಂತ ಇದ್ರು. ಅವರು ನಮ್ಮ ಸ್ಕೂಲಲ್ಲಿ ಅಟೆಂಡ್ ಆಗಿದ್ರು. ಅವರು ಮರಾನ್ಕುಳಿ ಅಂತ, ಸಾಗರದ ಹತ್ರ ಮರಾನ್ಕುಳಿ ಅಂತ, ಅವರೂರಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅವರು ಬೇರೆ ಬೇರೆ ಗುರುಗಳಿಂದ ಅವರು ತರಬೇತಿಯನ್ನು ಮಾಡಿಕೊಂಡು ಸ್ತ್ರೀ ವೇಷಕ್ಕೆ ನನ್ನನ್ನು ಅಲ್ಲಿಗೆ ಬರ್ಲಿಕ್ಕೆ ಹೇಳಿದ್ರು. ನಾನು ಅತಿಥಿಯಾಗಿ ಆ ಸ್ತ್ರೀ ವೇಷ ಮಾಡ್ಲಿಕ್ಕೆ ಹೋದೆ. ಆ ಹೊತ್ತಿಗೆ ಬೆಳ್ಕಣಿ ಕೃಷ್ಣಾಜಿಯವರು ಅಲ್ಲಿಗೆ ವೇಷಭೂಷಣವನ್ನು ತಗೊಂಡು ಬಂದಿದ್ರು. MT ನಾಯ್ಕ್ ಅಂತಿದ್ದಾರೆ, ನಮ್ಮ ಹಳ್ಳಿಕಾನ್ MT ನಾಯ್ಕರು, ಕೃಷ್ಣಾಜಿಯವರು. ಮೂಲತಃ ನಮ್ಗೆ ಅಲ್ಲಿ ಪರಿಚಯನೇ ಇಲ್ಲ, ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ, ಪರಿಚಯ ಇಲ್ಲ. ಅವರು ವೇಷಭೂಷಣ ತಗೊಂಡು ಅಲ್ಲಿಗೆ ಬಂದಿದ್ರು. ನಾನು ಅಲ್ಲಿ ವೇಷ ಮಾಡ್ಲಿಕ್ಕೆ ಹೋಗಿದ್ದೆ. ನಾನು ವೇಷ ಮಾಡ್ಕೊಳ್ತಾ ನನ್ನ ವೇಷ ಮುಖವರ್ಣಕ್ಕೆ ಎಲ್ಲವನ್ನ ನಾನೇ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಇವ್ರು ಯಾರು ಅಂತ ಹೇಳಿಲ್ಲ ಕೇಳಿದ್ರು. ಆಗ ಅವನು ನಮ್ಮ ಗಣಪತಿಯನ್ನು ಹೇಳಿದ್ರು, ಇವರು ಸೈದು ಶಾಲೆ ಮಾಸ್ಟ್ರು, ಕನ್ನಪ್ಪ ಮಾಸ್ಟ್ರು ಅಂತ, ಕನ್ನಪ್ಪ ಅಂತ ಅವ್ರ ಹೆಸರು ಕನ್ನಪ್ಪ ಮಾಸ್ಟ್ರು. ಅವರು ಸ್ತ್ರೀ ವೇಷ ಮಾಡ್ಲಿಕ್ಕಾಗಿ ನಾವು ಅವ್ರನ್ನ ಇಲ್ಲಿ ಬರಗ್ ಮಾಡ್ಕೊಂಡಿದೀವಿ ಅಂತ. ಸೊ ವೇಷಭೂಷಣ ವೇಷ ಎಲ್ಲ ಆಯ್ತು, ಪ್ರಸಂಗ ಪ್ರಾರಂಭ ಆಯ್ತು. ಆಮೇಲೆ ನನ್ನ ಪ್ರವೇಶವೂ ಆಯ್ತು. ಪ್ರವೇಶ ಆಗುವಾಗ ಅವರು ಈ ಭಾಗವತರ ಪಕ್ಕದಲ್ಲೇ ಬಂದು ನಿಂತ್ಕೊಂಡು ನನ್ನನ್ನು ವೀಕ್ಷಣೆ ಮಾಡ್ತಾ ಇದ್ರು. ಸೊ ನನ್ನ ಅಭಿನಯವನ್ನು ನೋಡಿ, ಮಾತುಗಾರಿಕೆಯನ್ನು ನೋಡಿ ಆಮೇಲೆ ಒಳಗೆ ಬಂದ ಮೇಲೆ ನನ್ನ ಪರಿಚಯ ಮಾಡ್ಕೊಂಡ್ರು. ತುಂಬಾ ಚೆನ್ನಾಗಿ ನೀವು ಅಭಿನಯ ಮಾಡ್ತೀರಿ, ಮಾತಾಡ್ತೀರಿ, ಸ್ತ್ರೀ ವೇಷಕ್ಕೆ ತುಂಬಾ ಒಗ್ಗುವಂತಹ ಒಂದು ದೇಹದ ರಚನೆ ಇರ್ಬೋದು, ಮುಖ ಇರ್ಬೋದು, ಅದೆಲ್ಲ ಚೆನ್ನಾಗಿದೆ. ನೀವು ಸ್ತ್ರೀ ವೇಷ ಮಾಡೋದಿದ್ರೆ ನಮ್ಮದ್ದು ಒಂದು ಮೇಳ ಇದೆ, ಹವ್ಯಾಸ ಮೇಳ. ಹಾಗಾಗ್ಲೇ ಅವರು ಮೇಳವನ್ನು ಪ್ರಾರಂಭ ಮಾಡಿದ್ರು. ಮಾರುತಿ ಪ್ರಸಾದಿತ ಯಕ್ಷಗಾನ ಮಂಡಳಿ ಅಂತ ಪ್ರಾರಂಭ ಮಾಡಿದ್ರು. ಅವರ ಯಜಮಾನಿಕೆಯನ್ನು ಅವರೇ ಮಾಡ್ತಾ ಇದ್ರು. ಅವಾಗ ಅವರು ನಾನು ಕರಿತೇವೆ, ಬರ್ತೀರಾ ಅಂತ. ಖಂಡಿತ ಬರ್ತೀನಿ, ನನಗಿಂತ ಅವಕಾಶಗಳು ಬೇಕಾಗಿತ್ತು. ನಮ್ಮೂರಲ್ಲಿ ನಾವು 1-2 ಆಟ ಮಾಡೋದು ನಮಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಇಲ್ಲ. ಹಾಗಾಗಿ ಅಂತ ಅವಕಾಶಗಳು ನನಗೆ ಬೇಕಾಗಿತ್ತು. ಅದರಿಂದ ಖಂಡಿತ ಬರ್ತೀನಿ, ನೀವು ನನಗೆ ಕರೆದ್ರೆ ಖಂಡಿತ ಬರ್ತೀನಿ. ಲ್ಯಾಂಡ್ ಫೋನ್ ಇಲ್ಲ, ಮೊಬೈಲ್ ಫೋನ್ ಇಲ್ಲ, ಕಾಂಟ್ಯಾಕ್ಟ್ ಮಾಡೋದು ಕಷ್ಟ.
ಹಾಗಾಗಿ ಏನ್ ಮಾಡ್ತಾ ಇದ್ರು, ಆಟಗಳಿದ್ದಾವಾಗ ಒಂದು ಚೀಟಿಯನ್ನು ಬರೆದು ಸಿದ್ದಾಪುರಕ್ಕೆ ಬುಧವಾರ ಬರ್ತಿದ್ರು. ಈಗ ಒಂದು ದಿನ ಆಟ ಇದೆ ಅಂತಂದ್ರೆ 8 ದಿನ ಮೊದಲೇ ಅದು ಬುಕ್ಕಿಂಗ್ ಆಗ್ತಾ ಇತ್ತಲ್ಲ. ಆದ ಕೂಡಲೇ ಅವರು ಏನ್ ಮಾಡ್ತಿದ್ರು, ಒಂದು ಚೀಟಿಯನ್ನು ಬರೆದು ಸಿದ್ದಾಪುರದಲ್ಲಿ ಒಂದು ಅಂಗಡಿಗೆ ಕೊಡ್ತಿದ್ರು. ಹೌದು, ಆ ಅಂಗಡಿಯಲ್ಲಿ ನಮ್ಮೂರ್ನವರೊಬ್ರು ರಾಮಕೃಷ್ಣ ಅಂತ ಇದ್ದಾರೆ. ಅವರು ಡೈಲಿ ಅವರು ಹುಲ್ಲು ವ್ಯಾಪಾರ, ಕಲ್ಲು ವ್ಯಾಪಾರ ಎಲ್ಲ ಮಾಡ್ತಾ ಇದ್ರು. ಪ್ರತಿ ಬುಧವಾರ ಪ್ರತಿದಿನ ಸಿದ್ದಾಪುರಕ್ಕೆ ಹೋದಂಗೆ ಹೋಗ್ತಿದ್ರು. ಆ ಅಂಗಡಿಗೆ ಅವ್ರು ಹೋಗ್ತಾ ಇದ್ರು. ಆ ಕೃಷ್ಣಾಜಿಯವರು ಅವ್ರಿಗೆ ಸ್ವಲ್ಪ ರಿಲೇಷನ್. ಹೌದು, ಹಾಗಾಗಿ ಅವ್ರನ್ನ ಒಂದು ದಿನ ಭೇಟಿ ಮಾಡ್ಕೊಂಡು, ನಾನು ಒಂದು ಹೀಗೇನಾದ್ರು ನೀವು ಅಲ್ಲಿ ಕಾಯಂ ಇರುವ ಅಂಗಡಿಗೆ ನಾನು ಚೀಟಿ ಕೊಟ್ಟಿರ್ತೇನೆ, ಯಾವಾಗಾದ್ರೂ ಆ ಚೀಟಿಯನ್ನ ಕನ್ನಪ್ಪ ಮಾಸ್ಟ್ರಿಗೆ ಮುಟ್ಟಿಸ್ಬೇಕು ನೀವು. ಆ ತರವಾಗಿ ನಮ್ಗೆ ಕಾಂಟ್ಯಾಕ್ಟ್ ಬೆಳೆಯಿತು, ಆ ತರವಾಗಿ ಸಂಬಂಧಗಳು ಬೆಳೆಯಿತು. ಜೊತೆಯಲ್ಲಿ ಆತರ ನಮಗೆ ಆಟಕ್ಕೆ ಏನಾದ್ರು ಬುಕ್ಕಿಂಗ್ ಆದ್ರೆ ಮೊದಲು ಆತರ ಸೂಚನೆ ಮಾಡ್ತಾ ಇದ್ರು. ಆ ಚೀಟಿಯನ್ನು ನೋಡಿ ನಾನು ಅವರು ಸಿದ್ದಾಪುರದವರೆಗೆ ಹೋಗ್ತಾ ಇದ್ದೆ. ಸಿದ್ದಾಪುರದಿಂದ ಅವರು ಪುನಃ ಬಸ್ಸಲ್ಲೋ ಅಥವಾ ಆಮೇಲೆ ಅವ್ರು ವೆಹಿಕಲ್ ಮಾಡ್ಕೊಂಡ್ರು. ಆ ಬಸ್ಸಲ್ಲಿ ಹೋಗೋದಾಗಿತ್ತು ಅಥವಾ ಇನ್ನು ಬಾಡಿಗೆ ವೆಹಿಕಲ್ ಮಾಡ್ಕೊಂಡು ಹೋಗೋದಾಗಿತ್ತು. ಹೋಗಿ ಅವರು ನನ್ನನ್ನ ಯಕ್ಷರಂಗಕ್ಕೆ, ಯಕ್ಷಗಾನ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಪರಿಚಯ ಮಾಡಿದ್ದು ಅವರು. ಹಾಗಾಗಿ ಇವತ್ತಿಗೂ ನಾನು ಕೃಷ್ಣಾಜಿಯವರನ್ನ ಬಣ್ಣ ಹಚ್ಚುವಾಗ ನೆನಪು ಮಾಡ್ಕೊಳ್ತೇನೆ. ನನ್ನನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ನನ್ನನ್ನ ಬೆಳೆಸುವುದಕ್ಕೆ ಮೂಲ ಕಾರಣ ಕೃಷ್ಣಾಜಿಯವರು. ಹಾಗಾಗಿ ಅನೇಕ ಆಟಗಳನ್ನ ಮಾಡಿದ್ವಿ ನಾವು, ಅನೇಕ ಅವ್ರ ಕೂಟದಲ್ಲಿ. ಇವತ್ತಿಗೂ ಸಹ ನಾನು ಬೇಡ್ಕಣ ಮೇಳದ ಒಬ್ಬ ಅಧಿಕೃತ ಕಲಾವಿದ, ಮಾರುತಿ ಪ್ರಸಾದ್ ಯಕ್ಷಗಾನ ಮಂಡಳಿಯಲ್ಲಿ ಕಲಾವಿದ. ಈಗ ಲಕ್ಷ್ಮಣ್ ನಾಯ್ಕರು ಅದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಕೃಷ್ಣಾಜಿಯವರು ಮಂದಾರ್ತಿ ಮೇಳದಲ್ಲಿ ವೃತ್ತಿ ಕಲಾವಿದರಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಜವಾಬ್ದಾರಿಯನ್ನ ಲಕ್ಷ್ಮಣ್ ನಾಯ್ಕರು ತಗೊಂಡು ಆ ಮೇಳ ನಡೆಸ್ತಾ ಇದ್ದಾರೆ. ಆ ಮೇಳದಲ್ಲಿ ನಾನು ಒಬ್ಬ ಕಲಾವಿದನಾಗಿ ಇವತ್ತಿಗೂ ಸೇವೆ ಅದ್ರ ಜೊತೆ ಮತ್ತೆ ಯಾವ ಮೇಳಗಳಲ್ಲಿ ನೀವು ಪ್ರದರ್ಶನ ನೋಡಿ. ಅದ್ರ ಜೊತೆಯಲ್ಲಿ MR ನಾಯ್ಕರಿಗೆ ನನ್ನ ಪರಿಚಯ ಆಯ್ತು. MR ನಾಯ್ಕರು ಲಕ್ಷ್ಮೀನಾರಾಯಣ ಯಕ್ಷಗಾನ ಮಂಡಳಿ ಅಂತ ಮಾಡ್ತಾರೆ. ಇದ್ದಾರೆ. ಅದರ ಕಲಾವಿದನಾಗಿ ನನ್ನನ್ನ ಆಯ್ಕೆ ಮಾಡ್ಕೊಂಡ್ರು ಅವರು. ನಾನ್ ಕರೆದಾಗ ನೀವು ಬರ್ಬೇಕು ಅಂತ. ಆಮೇಲೆ ರಘುಪತಿ ನಾಯ್ಕರು, ನಮ್ಮೆಲ್ಲ ಮೇಳದ ಆಟಗಳನ್ನು ನೋಡ್ಕೊಂಡು ಅವಾಗ ರಘುಪತಿ ನಾಯ್ಕರ ಪರಿಚಯವಾಯ್ತು. ರಘುಪತಿ ನಾಯ್ಕರು ನನ್ನನ್ನು ಕರೆದ್ರು. ಆಮೇಲೆ ನಮ್ಮ ಕೊಳಗಿ ಮೇಳದಲ್ಲಿ ವಸಂತ ಹೆಗಡೆ ಅಂತಿದ್ದಾರೆ, ಅವರು ನನ್ನನ್ನ ನಮ್ಮ ಮೇಳಕ್ಕೆ ಬರ್ಬೇಕು, ನೀವು ಸ್ತ್ರೀ ವೇಷಕ್ಕೆ ಬರ್ಬೇಕು, ಕಲೆಯನ್ನು ಗುರುತಿಸಿ ಎಲ್ಲರೂ. ಅವಾಗ ಸ್ತ್ರೀ ವೇಷ ಮಾಡೋರ ಸಂಖ್ಯೆ ತುಂಬಾ ಕಡಿಮೆ, ಎತ್ತರ ಮಟ್ಟದ ಕಲಾವಿದರಿದ್ರು. ಈಗ ಭಾಸ್ಕರ್ ಜೋಶಿ ಅವರಂತವ್ರಿದ್ರು ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ. ಅವರೆಲ್ಲ ವೃತ್ತಿ ಮೇಳಗಳಲ್ಲಿ ಇದ್ರು. ಹವ್ಯಾಸಿ ಮೇಳಗಳಲ್ಲಿ ಸ್ತ್ರೀ ವೇಷ ಮಾಡೋರ ಸಂಖ್ಯೆ ಕಡಿಮೆ. ಹಾಗಾಗಿ ನನ್ನನ್ನ ಅಲ್ಲಿ ಬರ ಮಾಡ್ಕೊಂಡ್ರು. ಅದರ ನಂತರದಲ್ಲಿ ನಮ್ಮ ಕಲ್ಗದ್ದೆ ವಿನಾಯಕ್ ಹೆಗಡೆ ಅವರು ವೃತ್ತಿ ಮೇಳದಲ್ಲೂ ಇದ್ರು. ಕೆಲವಷ್ಟು ಹವ್ಯಾಸಿ ಮೇಳದ ಆಟಗಳನ್ನು ಅವ್ರು ಮಾಡಿಸ್ತಾ ಇದ್ರು, ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಟಗಳನ್ನು ಮಾಡ್ತಾ ಇದ್ರು. ಆ ಮೇಳಕ್ಕೆ ಅವರು ನನ್ನನ್ನು ಕರೀತಾ ಇದ್ರು. MR ನಾಯ್ಕರ ಮೂಲಕವಾಗಿ ನನ್ನನ್ನು ಪರಿಚಯ ಮಾಡ್ಕೊಂಡು ಆ ಮೇಳಕ್ಕೆ ನನ್ನನ್ನು ಕರೀತಾ ಇದ್ರು. ಅವರು ಮಾತಿಗೆ ಹೇಳ್ತಾ ಇದ್ರು, ಸದ್ಯ ಯಕ್ಷಗಾನದಲ್ಲಿ ಸ್ತ್ರೀ ವೇಷಕ್ಕೆ ಕನ್ನಪ್ಪ ಮಾಸ್ಟರ್ ಬಿಟ್ರೆ ಮತ್ತೆ ಈ ಭಾಗದಲ್ಲಿ ಯಾರು ಇಲ್ಲ, ಅವ್ರು ಬೇಕು ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ನನಗೆ ಬಹಳ ಸಂತೋಷ ಆಗ್ತಾ ಇತ್ತು. ಹಾಗೆ ಎಲ್ಲರ ಪರಿಚಯ ಆಗಿ ಆನಂತರ ದೊಡ್ಡ ದೊಡ್ಡ ವೃತ್ತಿ ಮೇಳಗಳ ಕಲಾವಿದರ ಪರಿಚಯವೂ ಸಹ ನನಗಾಯ್ತು. ಹೇಗಾಯ್ತು ಅಂತಂದ್ರೆ, ಚಿಟ್ಟಾಣಿಯವರ ಮಗ ಸುಬ್ರಹ್ಮಣ್ಯ ಚಿಟ್ಟಾಣಿಯವ್ರದ್ದೊಂದು ಯಕ್ಷಕಲಾ ಕೂಟ ಇದೆ. ಆ ಕೂಟದಲ್ಲಿ ಸುಬ್ರಹ್ಮಣ್ಯ ಚಿಟ್ಟಾಣಿಯವರು ನನಗೆ ಕೆಲವಷ್ಟು ಅವಕಾಶಗಳನ್ನು ಕೊಟ್ಟರು. ಚಿಟ್ಟಾಣಿಯವರ ಜೊತೆಗೆ ವೇಷವನ್ನು ಮಾಡಿದಂತ ಒಂದು ಧನ್ಯತಾ ಭಾವ ನನಗಿದೆ. ಬಹಳ ಖುಷಿ ಆಗುತ್ತೆ. ಸಿರಸಿಯಲ್ಲಿ ಮಾರಿಕಾಂಬ ಜಾತ್ರೆ, ಆಗ ರಘುಪತಿ ನಾಯಕರು ಮತ್ತೊಬ್ಬರು ಸೇರಿ ಮೇಳದ ಕಾಂಟ್ಯಾಕ್ಟ್ 7 ದಿನ ಅಲ್ಲಿ ಮೇಳದ ಆಟವನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಒಂದು ದಿನ ರಾಜ ಉಗ್ರಸೇನ ರುಚಿಮತಿ ಸಖಿಯಾಗಿ ನಾನು ಚಿಟ್ಟಾಣಿಯವರ ಜೊತೆಯಲ್ಲಿ ವೇಷ ಮಾಡ್ಬೇಕಾಯ್ತು. ಚಿಟ್ಟಾಣಿಯವರು ಅಂತಂದ್ರೆ ಅವರು ನಮಗೆ ಎತ್ತರ ಮಟ್ಟದ ಕಲಾವಿದರು, ಅವರೇ ಸಾಟಿ. ಮತ್ತೆ ಅವರನ್ನ ಮೀರಿಸುವ ಕಲಾವಿದರು ಮತ್ತೆ ಇವತ್ತಿಗೂ ಸಹ ಯಕ್ಷರಂಗದಲ್ಲಿ ಹುಟ್ಟಿಲ್ಲ. ಚಿಟ್ಟಾಣಿಯವರೇ ಸಾಕ್ಷಿ, ಅವರೇ ಸಾಟಿ. ಅಂತ ದೊಡ್ಡ ಮೇರು ಪರ್ವತದಂತಿರುವ ಕಲಾವಿದರ ಜೊತೆಯಲ್ಲಿ ಅವಕಾಶ ಸಿಕ್ತು ನನಗೆ. ಅವ್ರ ಜೊತೆಗೆ ವೇಷ ಮಾಡುವುದಕ್ಕೆ ಭಯ ನನಗೆ. ನಾನು ರುಚಿಮತಿಯ ಸಖಿಯನ್ನು ಮಾಡ್ಕೊಂಡಿದ್ದೆ. ರುಚಿಮತಿಯ ಅವನು ದ್ರುಮಣ ಗಂಧರ್ವ ಬಂದು ಉಗ್ರಸೇನ ರೂಪದಲ್ಲಿ ಬಂದು ರುಚಿಮತಿಯನ್ನ ಕೂಡಿ ಆತ ಹೋಗುವ ಆ ಸನ್ನಿವೇಶ. ನಿಜವಾದ ಉಗ್ರಸೇನ ಬರುವಾಗ ರುಚಿಮತಿ ಅವಳ ಸ್ಥಿತಿಯನ್ನು ವರ್ಣನೆ ಹೇಳ್ತಕ್ಕಂಥದ್ದು, ಅವಳು
ಸ್ಥಿತಿಯನ್ನ ಹೇಳ್ತಕ್ಕಂಥ ಒಂದು ಸನ್ನಿವೇಶ, ಅದನ್ನ ನಾನು ಚಿಟ್ಟಾಣಿಯವರ ಉಗ್ರಸೇನ ಜೊತೆ ಹೇಳ್ಬೇಕಾಗಿತ್ತು. ಭಯ ಆಗ್ತಿತ್ತು ನನಗೆ. ಆದ್ರೂ ಸಹ ನನ್ನನ್ನ ರಂಗದಲ್ಲಿ ಅವರು ನನಗೇನು ತೊಂದರೆ ಕೊಡದೆ ನನ್ನನ್ನು ನಡೆಸ್ಕೊಂಡು ಹೋದ್ರು, ಚೆನ್ನಾಗಿ ಮಾಡಿದ್ರು. ಅಂತಹ ಒಬ್ಬ ಮೇರು ನಟರ ಜೊತೆಯಲ್ಲೂ ಸಹ ಅನುಭವ ನನಗಿದೆ. ಇವನ್ ಚಿಟ್ಟಾಣಿಯವರ ಜೊತೆಯಲ್ಲಿ ಮಾಡಿದ್ದೇನೆ. ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರ ಜೊತೆಯಲ್ಲಿ ಅವ್ರದ್ದೊಂದು ಬ್ರಹ್ಮಕಪಾಲದಲ್ಲಿ ಈಶ್ವರ, ನಂದೊಂದು ಯಕ್ಷಿಣಿಯನ್ನ ಮಾಡ್ಕೊಂಡು ಅವ್ರ ಜೊತೆಯಲ್ಲಿ ಮಾಡಿದ್ದೇನೆ. ಕಲ್ಗತ್ತಿ ವಿನಾಯಕ ಹೆಗಡೆಯವರ ಜೊತೆಯಲ್ಲಿ ಮಾಡಿದ್ದೇನೆ. ಯಾಜಿಯವರು ಅವ್ರದ್ದೊಂದು ಭೀಷ್ಮ, ನಂದು ಅವ್ರ ಜೊತೆಗೆ ಅಂಬೆ ಅಂಬಾಲಿಕೆ ಅಷ್ಟೇ, ನಂದೇನು ಅಂಬೆ ಏನಲ್ಲ, ಅಂಬಿಕೆ ಅಂಬಾಲಿಕೆಯರ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೇನೆ. ಹಾಗೆ ಗೋಪಾಲಾಚಾರ್ಯ ತೀರ್ಥಹಳ್ಳಿ ಅವರು, ಅವ್ರ ಜೊತೆಯಲ್ಲಿ ಇವತ್ತಿಗೂ ನನ್ನ ಮೊಬೈಲ್ ನಲ್ಲಿ ಫೋಟೋ ಇದೆ ಅವ್ರದ್ದು, ಅವ್ರ ಜೊತೆಯಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗೆ ದೊಡ್ಡ ದೊಡ್ಡ ಕಲಾವಿದರ ಪರಿಚಯ ಮಾಡ್ಕೊಂಡು ಅವ್ರ ಜೊತೆಯಲ್ಲಿ ನಾನು ಬಾಂಧವ್ಯವನ್ನು ಇಟ್ಕೊಂಡು ಕೆಲವು ಪ್ರದರ್ಶನಗಳಲ್ಲಿ ನಾನು ಅವ್ರ ಜೊತೆಯಲ್ಲಿ ವೇಷ ಮಾಡಿದ ನೆನಪಿದೆ ನನಗೆ. ಅದು ನನಗೆ ತುಂಬಾ, ಇವತ್ತು ನನ್ನನ್ನ ನಾನೊಬ್ಬ ಶಿಕ್ಷಕನಾಗಿಯೇ ಉಳ್ಕೊಂಡಿದ್ರೆ ನನ್ನನ್ನ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಗುರುತಿಸ್ತಿದ್ರು. ಯಕ್ಷಗಾನದ ಮೂಲಕವಾಗಿ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ನನ್ನ ಪರಿಚಯ ಆಯ್ತು. ನಾನು ಎಲ್ಲರ ಜೊತೆಯಲ್ಲಿ ನನ್ನನ್ನು ಕಂಡಾಗ ಕನ್ನಪ್ಪ ಮಾಸ್ಟರ್ ಅಂತ ಮಾತಾಡಿಸ್ತಾರೆ. ನನ್ನನ್ನು ಅಷ್ಟು ಪರಿಚಯ ಮಾಡಿಸಿದ್ದು ಯಕ್ಷಗಾನ ಕಲೆ. ಅದಕ್ಕೆ ನಾನು ಯಕ್ಷಗಾನಕ್ಕೆ ತುಂಬಾ ಕೃತಜ್ಞನಾಗಿದ್ದೇನೆ.